ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹೇಶ್ DSP. ನಾನು ಚೆನ್ನಾಗಿದ್ದೀನಿ, ನೀವು ಭೀ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ಇಲ್ಲಿ ಮಂಜು ಅಣ್ಣಾರು ಅಂತ ಒಬ್ಬರು ಅಣ್ಣವ್ರು ಸುಮಾರು ವರ್ಷಲಿಂತ ಅವರು ಸಿಮ್ ಮಾರ್ಕೋತಾನೆ ಇದ್ದಾರೆ. ಇನ್ನಾದ್ರೂ ಭೀ ಸಿಮ್ ಮಾರ್ಲತ್ತಾರ. ಬಟ್ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಯದಂತ. ಏನು ಪ್ರಾಬ್ಲಮ್ ಆಗಿದೆ ಏನೋ ಗೊತ್ತಿಲ್ಲ. ಭಾಳ ದಿವಸ ಆಯ್ತು ನಾನು ಅವ್ರದ್ದೊಂದು ವಿಡಿಯೋ ಬಿಟ್ಟಿದ್ದೆ. ಬಟ್ ಇನ್ನಾದ್ರೂ ಭೀ ಸಾಲ್ವ್ ಆಗಿಲ್ಲ ಅಂತ ಅವ್ರದ್ದು ಮ್ಯಾಟ್ರು. ಅವ್ರಿಗೆ ಕೇಳಮ್ ಡೈರೆಕ್ಟ್ ಏನಾಗಿದೆ ಅಂತ. ಹಾಯ್ ಮಂಜು ಅಣ್ಣ. ನಮಸ್ಕಾರ ರೀ ಮಹೇಶ್ DSP ಅಣ್ಣೂರಿಗೆ ನಮಸ್ಕಾರ ರೀ. ನಿಂಬದು ಒಂದು ಜಲಾಕ್ ಬರಲಿ. ನಿಂಬದು ಇನ್ಸ್ಟಾಗ್ರಾಮ್ನಾಗ ನಿಂಬದು ಪೈಲೆ ಏನಂತಿದ್ದೀರಿ? ನಮಸ್ಕಾರ ರೀ ಸೇಡಂ ಮಂದಿಗೆಲ್ಲ. ಯಾಕೆ ಮಂಜೋಣ, ಯಾಕೆ ಭಾಳ ದಿವಸ ಆಯ್ತು ವಿಡಿಯೋ ಬರ್ದಾಗ್ಯಾವ, ಏನಿಲ್ಲ, ಏನ್ ಪ್ರಾಬ್ಲಮ್ ಏನದ ಹೇಳು, ಅದಕ್ಕೊಂದು ಸೊಲ್ಯೂಷನ್ ಕೊಡಮ್. ಏನಾಗ್ಯದ ಅಂತ? ಏನಿಲ್ಲ ನೋಡ್ರಿ ಮಹೇಶ್ ಅಣ್ಣವ್ರಿಗೆ, ಈಗ ನಾನು ಅದು ಒಂದು DTDC ಕೊರಿಯರ್ ಅಂತ ಹೇಳಿ ಅದೊಂದು ಪಾರ್ಟ್ ಟೈಮ್ ಕೆಲಸ ಮಾಡ್ಲತ್ತೀನಿ. ಹಂಗಾಗಿ ಏನದಲ್ಲ ಸ್ವಲ್ಪ ವಿಡಿಯೋಗಳು ಅದು ಬಿಡೋದ ಆಗಲ್ಲಾಗ್ಯದ್ರಿ, ಟೈಮ್ ಸಿಗಲ್ಲಾಗ್ಯದ. ಅದೊಂದು ಜಾಬ್ ಮಾಡತ್ತೀರ ನೀವು? ಅದು ಪಾರ್ಟ್ ಟೈಮ್ ಕೆಲಸ. ಮತ್ತೆ ವಿಡಿಯೋಗಳು ಬರ್ಲಾಗ್ಯಾವಲ್ಲ ಇನ್ಸ್ಟಾದ ಒಂದು ಬಿ? ಅದು ಇನ್ಸ್ಟಾಗ್ರಾಮ್ ಅನ್ಇನ್ಸ್ಟಾಲ್ ಮಾಡಿವ್ ನೋಡ್ರಿ ಸ್ವಲ್ಪ. ಯಾಕ್ರಿ? ಈಗ ಬಹಳಷ್ಟು ಮಂದಿ ಇಲ್ಲಿ ಬಂದು ಭೇಟಿ ಆಗೋದು ಮತ್ತ ಏನದಲ್ಲ ಅಲ್ಲೇ ಸಿಕ್ಕಲ್ಲಿ ಅದು ಏನದಲ್ಲ ಸ್ವಲ್ಪ ಮಾತಾಡ್ಸೋದು, ಅದನ್ನು ಒಂದು ಕಾರಣ ನಿಂತು. ನೀವು ಫೇಮಸ್ ಆಗಿರ್ರಿ ಸೇಡಂದಾಗ, ಅದಕ್ಕೆ ನೀವು ಮಾತಾಡಿಸ್ತಾರ. ಹೌದೌದು, ಫೇಮಸ್ ಏನ್ ಆಗಿವಿ ಅಂದ್ರು ಇದು ನಾವು ಕೆಲಸ ಮಾಡೋ ಟೈಮಿಗೂ ಬಂದ್ ಏನದಲ್ಲ ಸ್ವಲ್ಪ ಮಾತಾಡ್ಸೋದು, ಅದು ಗಿರಾಕಿ ಕಸ್ಟಮರ್ ಬಂದಾಗೆಲ್ಲ ಮಾತಾಡ್ಸೋದ್ ನಿಂತು ಸ್ವಲ್ಪ ಅವ್ರಿಗೆ ಗಿರಾಕಿಗಳು ಜಾಸ್ತಿ ಸ್ವಲ್ಪ ತೊಂದ್ರೆ ಆಗದ್ ನಿಂತು ನೋಡಮ್. ಸ್ವಲ್ಪ ಸ್ಲೋ ಆದ್ರೂ ಪರವಾಗಿಲ್ಲ ಅಂತೇಳಿ ಯೂಟ್ಯೂಬ್ ಫೇಸ್ಬುಕ್ ನಿಂತು ಬಿಡಮು. ಇದು ಬಹಳ ಇನ್ಸ್ಟಾಗ್ರಾಮ್ ಅಂದ್ರೆ ಜಲ್ದಿ ಪರಿಚಯ ಆಗಿಬಿಡ್ತೀವಿ, ಜನರಿಗೆ ಫೇಮಸ್ ಆಗ್ತೀವಿ ಅಂತ ಸ್ವಲ್ಪ ಅನ್ಇನ್ಸ್ಟಾಲ್ ಮಾಡಿ ಸ್ಲೋ ಹೊಂಟಿವ್ರಿ. ಈ ಯೂಟ್ಯೂಬ್ ಚಾನೆಲ್ ಏನಿಟ್ರಿ ನಮ್ ಕಡೆದ ನಮ್ ಫಾಲೋವರ್ಸ್ ಬಿ ಹೇಳ್ತೇವು, ನಮ್ ದೋಸ್ತರಿಗೆ ಬಿ ಹೇಳ್ತೇವು, ನಮ್ ಅಭಿಮಾನಿಗಳಿಗೆ ಬಿ ಹೇಳ್ತೇವು. ಏನಿಟ್ರಿ ಹೆಸರು ಏನಿಟ್ರಿ? ಅದೇ ಸೇಮ್ ಇನ್ಸ್ಟಾಗ್ರಾಮ್ದಾಗ ಏನೈತ್ರಿ ಮಂಜುನಾಥ್ ಬಿರಾದಾರ್ 43 ಅಂತ ಸೇಮ್ ಯೂಟ್ಯೂಬ್ ಚಾನಲ್ ಹೆಸರು ಅದೇ ಅದ, ಫೇಸ್ಬುಕ್ ಐಡಿನೂ ಅದೇ ಅದ, ಸೇಮ್ DP ಇರ್ತದ್ರಿ. ಇನ್ಸ್ಟಾಗ್ರಾಮ್ DP ಏನದ ಅದೇ ಅದ್ರಿ ಸೇಮ್. ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎರಡು ಅದೇ ಹೆಸರ? ಸೇಮ್ ಮಂಜುನಾಥ್ ಬಿರಾದಾರ್ 43 ಅಂತ. ಈಗ ಇನ್ಸ್ಟಾ ಹೆಂಗ್ ಮಾಡ್ತೀರಿ? ಈಗ ಯೂಸ್ ಮಾಡ್ತೀರಾ ಮಾಡಲ್ಲ? ಅದು ಇನ್ಸ್ಟಾಗ್ರಾಮ್ ಮತ್ತ 2023 ಒಮ್ಮೆ ಏನ್ ಇನ್ಸ್ಟಾಲ್ ಮಾಡ್ಕೊಂಡಿದಾರಿ, ಅದು ಆದ ಬಳಕ ಅಕ್ಟೋಬರ್ದಾಗ 2023 ಇನ್ಸ್ಟಾಲ್ ಮಾಡ್ಕೊಂಡಿದ್ದ. ಅದು ಸ್ವಲ್ಪ ಯೂಸ್ ಕಡಿಮೆ ಹೊಂಟಿದ್ವು ಅಂತ ಹೇಳಿ ಏನದಲ್ಲ ಸ್ವಲ್ಪ ಅನ್ಇನ್ಸ್ಟಾಲ್ ಮಾಡಿದ್ದ. ಮತ್ತ ಸೇಮ್ ಇನ್ಸ್ಟಾಗ್ರಾಮ್ 2024 ಅಕ್ಟೋಬರ್ದಾಗನು ತಗೊಂಡಿದ್ದ. ಅದು ಅವಾಗ ಏನದಲ್ಲ ಬಹಳಷ್ಟು ಮಂದಿ ವಿಡಿಯೋಗಳು ನೋಡಿ ಬಹಳ ಮಂದಿಗೆ ಪರಿಚಯ ಆಗಿ ಇದು ಮಾಡಿದ್ದ. ಅದಕ್ಕ ಅದು ಸ್ವಲ್ಪ ಈ 2025ದಾಗ ಮತ್ತ ಅಕ್ಟೋಬರ್ದಾಗ ಇನ್ಸ್ಟಾಲ್ ಮಾಡ್ಕೋಬೇಕಂತ ಆದ್ರಿ. ಅವ್ರ ಭಾವನೆ ನೋಡ್ರಿ, ಎಷ್ಟು ಮೈಂಡ್ ಸೆಟ್ ಅದ ಅವ್ರದ್ದು, ಎಷ್ಟು ಡೇಂಜರ್ ಅದ. ಬಟ್ ಅವ್ರದ್ದು ಮೈಂಡ್ ಸೆಟ್ ನಮ್ದೆಲ್ಲ ಜೀರೋ ಅದ. ಬಟ್ ಅವ್ರ ಮೈಂಡ್ ಸೆಟ್ ಭಾಳ ಡೇಂಜರ್ ಅದ ಅವ್ರದ್ದು. ಈಗ ಅಣ್ಣ ಇನ್ನಾದ್ರೂ ಬಿ ನೀವು ಸಿಮ್ ಮಾರ್ಕೋತಾನೆ ಇದ್ರಲ್ಲ, ಇನ್ನಾದ್ರೂ ಬಿ? ರೀ ಇದೇ ನಮ್ದು ಫುಲ್ ಟೈಮ್ ಜಾಬ್. ಇದ್ರ ನಿಂತೆ ನಮ್ ಮನಿ ನಡದದ್ರಿ. ಅದು ಏನ್ DTDC ಕೊರಿಯರ್ ಅದು ಏನ್ ಮಾಡ್ತೀನಿ, ಅದು ಪಾರ್ಟ್ ಟೈಮ್ ಕೆಲಸ ರೀ. ಅದು ಸೈಡ್ ಬಿಸಿನೆಸ್ ಇದ್ರ ನಿಂತು ಸ್ವಲ್ಪ ವ್ಯಾಪಾರ ಕಮ್ಮಿ ಆಗ್ಯದ್ರಿ. ಇದು ಸ್ವಲ್ಪ ಬಿಸಿನೆಸ್ 12. ಬಟ್ ಬೇರೆ ಕಡೆಗೆಲ್ಲ ಜಾಸ್ತಿ ಆಗ್ಯಾವ, ಅದಕ್ಕೆ ಬಿಸಿನೆಸ್ ನೀವು ಸ್ವಲ್ಪ ಡೌನ್ ಬಿದ್ದದೇನು? ಇಲ್ಲ ಹಂಗೇನ ಅಂದ್ರು ಸ್ವಲ್ಪ ಯಾಕೇನ್ ಕಡಿಮೆ ಏನೋ ಸ್ವಲ್ಪ ಈ 1-2 ತಿಂಗಳಿಂದ ಕಡಿಮೆ ಆಗಿದಕ್ಕ ಸ್ವಲ್ಪ ನೋಡಮ್ಮ. ಅದನ್ನು ಒಂದ್ ಪಾರ್ಟ್ ಟೈಮ್ ಮುಂಜಾನೆ 9 ನಿಂತು 11:30 12 ತನ ಇದು ಗಿರಾಕಿ ಕಸ್ಟಮರ್ ಬರತನ ಚಾಲು ಆಗತನ ಅದು ನೋಡಮ್ಮ ಅಂತ. ಅದು ಒಂದು ಅಂದ್ರ ಏನೇ ಅಲ್ಲಿ ದುಡಿಮೆ ಅಲ್ಲಿ ಸ್ವಲ್ಪ ಹೆಚ್ಚೆ ಕಡಿಮೆ ಅಲ್ಲಿ ಫ್ಯಾಮಿಲಿ ದೊಡ್ಡದಾಗ್ಯದಂತ ಸ್ವಲ್ಪ ಕೈ ಹಾಕಿರ್ರಿ. ಇನ್ನೊಂದ್ರದಾಗ ಕೈ ಹಾಕಿರಿ ನೀವು. ಏನೇ ಅಲ್ರಿ ಸಕ್ಸಸ್ ಅಲ್ಲಿ ಬೆಳೀರಿ. ಇವ್ರ ಅಣ್ಣಾರ್ದು ಬಿ ಯೂಟ್ಯೂಬ್ ಚಾನಲ್ ಅದಂತ, ಇವ್ರಿಗೆ ಬಿ ಸಪೋರ್ಟ್ ಮಾಡ್ರಿ. ನಮಗೇನ್ ಸಪೋರ್ಟ್ ಮಾಡ್ತಿರಲ್ಲ, ಇವ್ರಿಗೆ ಬಿ ಸಪೋರ್ಟ್ ಮಾಡ್ರಿ. ಲಾಸ್ಟಿಗೆ ಏನ್ ಹೇಳ್ಬೇಕಲ್ಲತ್ತೀರಿ? ಈಗ ಏನಿಲ್ರಿ ಮನುಷ್ಯ, ಈಗ ನೋಡ್ರಿ ನಂದು 38 ವಯಸ್ಸಾವ್ರಿ. ಈಗ ಒಂದ್ 10 ವರ್ಷ ಸ್ವಲ್ಪ ಏನನ ಮಾಡಿ ಬಡದಾಡಿ ಏನೋ ಸ್ವಲ್ಪ ರೊಕ್ಕಗಳು ಸ್ವಲ್ಪ ಜಮಾ ಮಾಡ್ಕೋಬೇಕು. ಮುಂದಿನ 50 ಆದ ಬಳಿಕ ಏನ್ ಮಾಡೋದಾಗಲ್ಲ, ಏನಿಲ್ಲ. ಇನ್ನು ಅದು ಮಾಡ್ಲಕ್ ಅಷ್ಟು ಶಕ್ತಿನೂ ಇರಲ್ಲ. ನೋಡಮ್ಮ ಈ ವಯಸ್ಸಿನಾಗ ಒಂದ್ ಸ್ವಲ್ಪ ಯಾವ್ದನ ಇನ್ನೋ ಒಂದು ನೋಡಮ್ಮ ಅಂತಲ್ಲತ್ತಿದ. ಅಷ್ಟರಲ್ಲಿ ನಮ್ಮ ಅವ್ರು ಶ್ರೀಧರ ಐನಾಪುರ್ ಸಾವ್ಕಾರ್ ಅವ್ರು ಸಿಕ್ಕರು. ಇದು ಕೊರಿಯರ್ದಾಗ
ಡೆಲಿವರಿ ಬಾಯ್ ಬೇಕಾಗ್ಯದ ಕೊಡೋದೆಲ್ಲ ಅಂತಂದ್ರು. ಹೌದು. ನೋಡಮ್ ಅದನ್ನು ಮುಂದಿನ ಕೆಲಸ ಆದ್ರ ಅದೊಂದ್ ಸರಿಯಾಗಿ ಆಗ್ತದ ಅಂತೇಳಿ ಅದೊಂದ್ ಕೆಲಸ ಹಿಡ್ದಿವ್ರಿ ಒಬ್ಬ ಎಲ್ಲ. ಮಾಡ್ರಿ ಒಳ್ಳೇದಾಗ್ಲಿ. ಈಗ ಏನದ ನೀವು ನಮ್ಮ ಏನೋ ಒಂದು ವಿಡಿಯೋ ಮಾಡ್ಬೇಕು ನಿಮ್ದು ಏನ್ ಕಷ್ಟ ಅನ್ನಂತ ಕೇಳಕ್ ಬಂದಿರಿ. ನಿಮ್ಗೂ ಏನದಲ್ಲ ತುಂಬಾ ಧನ್ಯವಾದಗಳು. ಹಂಗೇನಿಲ್ರಿ, ಯಾವಾಗ ಬಿ ಕೇಳಂಬ್ರಿ, ಹಂಗೇನಿಲ್ಲ. ಇಲ್ಲೇ ನಮ್ಮ ಊರ್ದವ್ರ ಅಂದ್ರ ನಾವ್ ಕೇಳಿಲ್ಲ ಅಂದ್ರ ಬೇರೆ ಊರ್ದವ್ರು ಬಂದ್ ಕೇಳ್ತಾರ. ಈಗ ನೋಡ್ರಿ ವೀಕ್ಷಕರೇ, ನಮ್ಮ ಮಹೇಶ್ DSP ಅಣ್ಣೂರಪ್ಲೆ ಏನದಲ್ಲ ಹಳ್ಳಿ ಒಬ್ಬರು ಏನದಲ್ಲ ತಾಲೂಕಿಗೆ ಏನದಲ್ಲ ಬಹಳಷ್ಟು ಮಂದಿ ಇದ್ದರು. ಆ ಊರಾಗ ಏನ್ ಸಮಸ್ಯೆಗಳವ ಏನದಲ್ಲ ಮತ್ತ ಯಾರು ರಾಜಕಾರಣಿಗಳು ಬಗೆಹರಿಸೋದ್ ಬೇಕಾಗಿಲ್ಲ. ಇವ್ರು ಏನೋ ಒಂದಿಷ್ಟು ಸಮಸ್ಯೆಗಳ್ನು ಇದ್ರು ತೋರಿಸ್ತಿರ್ತಾರ. ಎಲ್ಲ ಹಳ್ಳಿಗೂ ಅಲ್ಲಿ ಇಲ್ಲಿ ಸೇಡಂ ಲೋಕಲ್ದಾಗ ಏನೇ ಇದ್ರು ಇವ್ರಂತವ್ರು ನಮ್ಮ ಹಳ್ಳಿಗೆ ಒಬ್ಬರು ಇಬ್ಬರನ್ನ ಇದ್ರಪ್ಪ ಅಂತಂದ್ರು ಆ ಎಲ್ಲಾ ಕೆಲ್ಸಗಳು ತಾನೇ ಆತಾವ ಅಂತ ಹೇಳ್ತೀನಿ ನೋಡ್ರಿ. ನಾನ್ ತೋರ್ಸೋದ ಈಸಿಯಾಗಿ ತೋರ್ಸೋಣ, ಸೋಷಿಯಲ್ ಮೀಡಿಯಾ ದೊಡ್ಡ ವಿಷಯ ಅಲ್ಲ. ಬಟ್ ನಮ್ ಮನೆ ಕೆಲವೊಂದ್ ವಿಷಯಗಳು ತೋರ್ಸ್ಬೇಡ ಅಂತಾರ, ಕೆಲವೊಂದ್ ವಿಷಯ ತೋರ್ಸಂತಾರ. ಅದ್ರ ಸಲ ಸುಮ್ಮನೆ ಇದ್ದೀನಿ. ಹಂಗಿತ್ತಂತ ತಿಳ್ಕೊ, ಇವ್ರು ರಾಜಕಾರಣಿದವ್ರು ಏನ ನೋಡು ತೊಳಿತೀನಿ ಎಲ್ಲ ಅವ್ರದ್ದು. ಇನ್ನ ಟೈಮ್ ಅದ. ಈಗ ರೀಸೆಂಟ್ಲಿ ಮುನ್ಸಿಪಾಲಿಟಿ ಎಲೆಕ್ಷನ್ಗಳು ಅವಾಗ ಮಾತಾಡ್ತೀನಿ ಅವ್ರ ಬಗ್ಗೆ. ನಾನು ಅಲ್ಲಿ ತಕ ಯಾರ ಬಗ್ಗೆ ಮಾತಾಡಲ್ಲ, ಬಂದಾಗ ಮಾತಾಡ್ತೀನಿ. ಹೌದೌದ್ರಿ. ಈಗ ಏನದ ನೀವ್ ಇದ್ದಿದ್ದೇ ಏನೋ ಒಂದು ತೋರಿಸ್ತಿರ್ತಿರಲ್ಲ, ಸಮಸ್ಯೆ ಇದ್ದಿದ್ದೇ ಹೇಳ್ತಿರ್ತಿರಲ್ಲ. ಅದನ್ನ ನಿಮ್ ವಿಡಿಯೋಗಳು ನೋಡ್ತಿವಿ, ಬಹಳ ಇಷ್ಟ ಆತವ. ನೀವ್ ಇದ್ದಿದ್ದೇ ತೋರಿಸ್ತಿರಲ್ಲ, ಬೇರೆ ಯಾವ್ದಾನ ಒಂದ್ ಹುಟ್ಟಿದ್ ತೋರಿಸಿದ್ರು ಅಲ್ಲಿ ನೀವು ಬಂದ್ ಚೆಕ್ ಮಾಡಿದಾಗ ಅದು ಬರಾಬರೇ ಇರ್ತದಲ್ಲ. ಅದಕ್ಕೆ ಏನದಲ್ಲ ನಿಮ್ ವಿಡಿಯೋಗಳು ನೋಡ್ತಾ ಇರ್ತೀವಿ, ಬಹಳ ಇಷ್ಟ ನಮಗ. ಚಾನಲ್ ಐಡಿನು ನೋಡ್ತಾ ಇರ್ತೀವಿ. ಅದಕ್ಕ ನಿಮ್ ಅಂತವ್ರು ಬೇಕೇ ಬೇಕು. ಏನದಲ್ಲ ಈ ಎಲ್ಲಾ ಸಮಸ್ಯೆ ತಾನೇ ಬಗೆಹರಿದ್ ಬಿಡ್ತಾವ ಅಂತ ನಂದು ಒಂದಿತ್ತು. ಓಕೆ, ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡತ್ತೀನಿ ಅಣ್ಣ. ಲಾಸ್ಟ್ 2 ಮಾತು ಏನ್ ಹೇಳ್ಬೇಕಲ್ಲತ್ತೆ? ಈಗ ನೋಡ್ರಿ, ನಮ್ಮ ಮಹೇಶ್ ಅಣ್ಣವ್ರದು ಏನದ ಯೂಟ್ಯೂಬ್, ಫೇಸ್ಬುಕ್ ಮತ್ತ ಇನ್ಸ್ಟಾಗ್ರಾಮ್ ಚಾನಲ್ ಅದ. ಇವ್ರ ವಿಡಿಯೋಗಳ್ನು ನೋಡ್ರಿ, ಲೈಕ್ ಶೇರು ಮತ್ತು ಫಾಲೋ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಅಣ್ಣಂದ್ರಿ ಐಡಿಯಾ ಅದ, ಅಣ್ಣಾಗ್ ಬಿ ಸಪೋರ್ಟ್ ಮಾಡ್ರಿ. ನಮಸ್ಕಾರ.